ನನ್ನ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ನೀವು ಆಶೀರ್ವಾದ ಮಾಡಿರ್ತೀರಿ. ನಿಮಗೆ ದೇವರು ಎಲ್ಲ ರೀತಿಯಿಂದ ಚೆನ್ನಾಗಿರಲಿ ಅಂತಂದೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿದೆ, ಸರಿನಾ? बोलो भारत माता की जय, बोलो भारत माता की जय, पुरुषोत्तम प्रेमा स्वामी जी की जय. हैप्पी बर्थडे ओके सर, हैप्पी बर्थडे ओके सर. ಓಂ ಶ್ರೀ ಭಗೀರಥಾಯ ನಮಃ. ಈ ದಿನ ನಮ್ಮದು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಬೆಂಗಳೂರು ನಗರ ಜಿಲ್ಲೆ ಹೊಂಗಸಂದ್ರದಲ್ಲಿರುವಂತಹ ಪ್ರಶಾಂತ್ ಆಶ್ರಮದಲ್ಲಿ ಬಂದು ನಾವು ನಮ್ಮ ವಿಶೇಷವಾದ ಹುಟ್ಟುಹಬ್ಬವನ್ನು ಇಲ್ಲಿರುವಂತಹ ಎಲ್ಲ ನಮ್ಮ ತಾಯಂದಿರುಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಅವರಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಬೇಕೆಂದು ನಮ್ಮ ಸಮಾಜದ ಮುಖಂಡರುಗಳಾದ ಶ್ರೀ ಯಲ್ಲಪ್ಪನವರು, ಶ್ರೀ ಷಣ್ಮುಖಪ್ಪನವರು, ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷರು, ದಕ್ಷಿಣ ತಾಲೂಕು ಬೆಂಗಳೂರು, ಹಾಗೂ ನಮ್ಮ ಮಾಲಿಂಗಣ್ಣನವರು, ಬೆಂಗಳೂರು ದಕ್ಷಿಣ ತಾಲೂಕು ಉಪ್ಪಾರ ಸಂಘದ ಖಜಾಂಚಿಯವರು, ಅದೇ ರೀತಿಯಾಗಿ ನಮ್ಮ ಶ್ರೀಮತಿ ಭಾಗ್ಯವರು, ನನ್ನ ಮಗ ರಾಜೇಂದ್ರರವರು, ಇನ್ನೊಬ್ಬ ಮಗ ತೇಜಸ್ ಅವರು, ಈ ಸಂಸ್ಥೆಯಲ್ಲಿರ್ತಕ್ಕಂಥ ಮೇಡಮ್ ಅವರು ಸಿಬ್ಬಂದಿಗಳು, ಇವರೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮ ಸಮಾಜದ ಕುಲಗುರುಗಳಾದ ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಯವರ ಆಶೀರ್ವಾದ ಮತ್ತು ಮಾರ್ಗದರ್ಶನದೊಂದಿಗೆ ಈ ದಿನ ವಿಶೇಷವಾಗಿ ಇಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬಂದಿದ್ದೇವೆ. ಈ ಪ್ರಶಾಂತ್ ಚಾರಿಟಬಲ್ ಟ್ರಸ್ಟು ತುಂಬ ವಿಶೇಷವಾಗಿ ವಯೋವೃದ್ಧರನ್ನು ನೋಡ್ಕೊಳ್ತಾ ಇದ್ದಾರೆ. ಈ ನಮ್ಮ ಸಮಾಜದಲ್ಲಿ ಎಲ್ಲ ಸಮಾಜದ ಬಂಧುಗಳಲ್ಲಿ ನನ್ನದು ಒಂದು ಮನವಿ ಮಾಡ್ಕೊಳ್ತೇನೆಂದರೆ, ನಮ್ಮ ವಯಸ್ಸಾದ ವ್ಯಕ್ತಿಗಳು ನಮ್ಮ ಮನೆಯಲ್ಲಿ ತಾಯಿ ಇರ್ಬೋದು, ತಂದೆ ಇರ್ಬೋದು, ಇನ್ನೂ ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ಈ ಲೆವೆಲಿಗೆ ನಾವು ಬಿಡಬಾರ್ದು. ಯಾಕೆಂದರೆ ಮಕ್ಕಳಾದ್ರೆ ನಾವು ಈ ಲೆವೆಲಿಗೆ ಬಿಡಬಾರ್ದು. ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ವೈಯಕ್ತಿಕ ಇದ್ದರೂ ಸಹ ಇಂಥ ವಿಷಯದಲ್ಲಿ ಸಂದರ್ಭ ಇಲ್ಲ ಅಂದರೆ ಮತ್ತೆ ಮಾಡಲೇಬೇಕಾದ ಕರ್ತವ್ಯಕ್ಕೆ ಇವರೆಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶಾಂತ್ ಅವರಿಗೆ ನಾವು ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗುತ್ತದೆ. ಯಾಕೆಂದರೆ ಸುಲಭದ ಕೆಲಸ ಅಲ್ಲ ಇಂಥವೆಲ್ಲ ಮಾಡ್ತಿರೋದು. ಕೆಲವು ಏನೋ ವೈಯಕ್ತಿಕ ಕಾರಣಗಳಿಂದ ಕೆಲವು ಜನಕ್ಕೆ ತಂದೆ ತಾಯಿಗಳನ್ನ ಅಜ್ಜ ಅಜ್ಜಿ ನೋಡ್ಕೊಳಕ್ಕಾಗದಂತೆ ಇವನ್ನೆಲ್ಲ ರಚನೆ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ಸಹ ನಮ್ಮ ಕೈಲಾದಷ್ಟು ಸಲಹೆ ಸಹಕಾರ ಸಪೋರ್ಟ್ ಮಾಡೋಣ ನಮ್ಮ ಪ್ರಶಾಂತ್ ಸರ್ ಅವರಿಗೆ. ಮತ್ತು ವಿಶೇಷವಾಗಿ ಈ ದಿನ ನಮ್ಮ ಹುಟ್ಟುಹಬ್ಬಕ್ಕೆ ನಮ್ಮ ಸಮಾಜದ ಸುಮಾರು ಜನ ಮುಖಂಡರುಗಳು ನಮಗೆ ಆಶೀರ್ವದಿಸಿ ಸಲಹೆ ಸಹಕಾರಗಳನ್ನು ಕೊಡುತ್ತಾ ವಿಶೇಷವಾಗಿ ನಮಗೆ ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ಶ್ರೀ ಭಗೀರಥ ಮಹರ್ಷಿಯವರು ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲೆಂದು ನಾವು ಹಾರೈಸ್ತಾ ಇದ್ದೀವಿ. ಮತ್ತು ಪ್ರಶಾಂತ್ ಚಾರಿಟಬಲ್ ಟ್ರಸ್ಟು ಮುಂದಿನ ದಿನಗಳಲ್ಲಿ ಎಲ್ಲ ವಯೋವೃದ್ಧರಿಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಲಿ ಅಂತಂದೇಳಿ ನಾವು ಸಹ ಅವರಿಗೆ ಸಲಹೆ ಸಹಕಾರವನ್ನು ಕೊಡ್ತೀವಿ. ಅವ್ರ ಜೊತೆಗೆ ನಾವು ಸಹ ಇರ್ತೀವಿ. ಒಳ್ಳೆಯದಾಗಲಿ ಎಂದು ಹಾರೈಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಒಳ್ಳೆಯದಾಗಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ಏನು ನಮ್ಮ ಲೋಕೇಶ್ ಅಣ್ಣವರು ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋದು ತುಂಬ ವಿಶೇಷ. ಅಂದರೆ ಇಂಥ ಒಂದು ಸ್ಥಳಕ್ಕೆ ಬಂದು ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋದು ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಅನಿಸುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ಈ ಒಂದು ಇದನ್ನು ನಾವು ಅನುಸರಿಸಬೇಕು ಅನ್ನೋದು ನಮಗೆ ತುಂಬ ಇವ್ರ ಕಡೆಯಿಂದ ಒಂದು ಅನುಕೂಲ ಆದಂಗಾಯಿತು. ತುಂಬ ಧನ್ಯವಾದಗಳು. ಇಂಥ ಸನ್ನಿವೇಶ ಯಾರಿಗೂ ಬರಬಾರ್ದು. ಬರೋದ ನೋಡ್ಕೋಬೇಕು ಅನ್ನೋದೇ ಮಕ್ಕಳಿಗೆ ಒಂದು ಪಾಠ ಕಲಿಸಂಗ. ಇವಾಗ ನಮ್ಮ ಮಕ್ಕಳನ್ನ ಕರ್ಕೊಂಬಂದು ಅವಾಗ ತೋರಿಸ್ತಾ ಇರಬೇಕು. ಯಾಕೆಂದರೆ ಇದನ್ನೆಲ್ಲ ತೋರಿಸಿದ್ರೆ ಗೊತ್ತಾಗೋದು ಮಕ್ಕಳಿಗೆ. ಸುಮ್ಮನೆ ಮನೇಲಿ ಇಟ್ಕೊಂಡ್ರೆ ಗೊತ್ತಾಗೋದಿಲ್ಲ. ಊಟ ಎಲ್ಲ ಚೆನ್ನಾಗಿ ಕೊಡ್ತಾರಲ್ಲ? ಹಾಂ. ನಿನ್ನ ಹೆಸರು ಏನಮ್ಮ? ಸುನೀತಾ. ಚೆನ್ನಾಗಿದ್ರಲ್ಲ ನೀವು? ಈಗ ಏನಮ್ಮ ನಿಮಗೆ ಏನು ಬೇಕು ಹೇಳಿ? ಒಂದು ಟಿವಿ. ಹಾಂ. ಸಾರ್ ಹತ್ರ ಮಾತಾಡ್ತೀನಿ. ಈಗ ನಾವು ಕೈಲಾದಷ್ಟು ಸಹಕಾರ ಮಾಡ್ತೀವಿ ಅವರಿಗೆ. ಸರಿಯಮ್ಮ. ನಗರ ಜಿಲ್ಲೆ ಹೊಂಗಸಂದ್ರದಲ್ಲಿರುವಂತಹ ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ ಇದು ವಯೋವೃದ್ಧರ ಆಶ್ರಮ.
ವಯೋವೃದ್ಧರ ಆಶ್ರಮ. ವಯೋವೃದ್ಧರು ಯಾಕೆ ಆಗ್ತಾರೆ ಅಂದ್ರೆ ಈಗಿನ ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ಬೇಜಾರಾದ ಸಂಗತಿ. ಆದ್ರೂ ಸಹ ನಮ್ಮ ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿ ತಂದೆ ತಾಯಿಗಳನ್ನ ಆಮೇಲೆ ಅಜ್ಜ ಅಜ್ಜಿಗಳನ್ನ ಚೆನ್ನಾಗಿ ನೋಡ್ಕೋಬೇಕ್ರಿ. ಅವರಿಂದಲೇ ನಾವೆಲ್ಲ ಬಂದಿರ್ತೀವಿ. ಈ ಲೆವೆಲ್ಗೆಲ್ಲ ನಾವು ಬಿಡಬಾರ್ದವ್ರನ್ನ. ಆದ್ರೂ ಸಹ ಇಂಥ ಕೆಲಸವನ್ನು ಭಗೀರಥ ಪ್ರಯತ್ನ ಪಟ್ಟು ನಮ್ಮ ಸಮಾಜದ ಆದರ್ಶ ವ್ಯಕ್ತಿ ಎಂದು ನಾವು ತಪ್ಪಾಗಲಾರ್ದು. ಪ್ರಶಾಂತ್ ಅಂತಂದೇಳಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕ್ ಗೊಲ್ರಳ್ಳಿ ಗ್ರಾಮದವರು. ಎಲೆಮರೆ ಕಾಯಿ ಅಂತ ನಿರಂತರವಾಗಿ ನೋಡಿ, ಬೆಂಗಳೂರು ಭಾಗದಲ್ಲಿ ಇನ್ನೊಂದಿದೆ, ಇನ್ನೊಂದು ಯಾದಗಿರಿಯಲ್ಲಿ ಪ್ರಾರಂಭ ಮಾಡ್ತಾ ಇದಾರಂತೆ, ಇನ್ನೊಂದು ಕಡೂರಲ್ಲಿ ಪ್ರಾರಂಭ ಮಾಡ್ತಾ ಇದಾರಂತೆ. ನೋಡಿ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೂ ಸಹ ನಮಗೆ ನಿರಂತರವಾಗಿ ಸುಮಾರು ಒಂದು 8 ವರ್ಷದಿಂದಲೂ ನಮ್ಮ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಅವರು. ಇವತ್ತು ನಮ್ಮ ಬರ್ತ್ಡೇ ಅಂತಂದೇಳಿ ನಾವು ಇಲ್ಲಿ ಬಂದ್ವಿ. ಇಲ್ಲೆಲ್ಲ ಇವ್ರನ್ನೆಲ್ಲ ನಮ್ಮ ತಾಯಂದಿರು ಎಲ್ಲ ವಯೋವೃದ್ಧರು ನೋಡ್ತಾ ಇದ್ರೆ ನಮಗೆ ಸರ್ ಬೇಜಾರ ಸಂಗತಿ. ಆದ್ರೂ ಸಹ ಅವ್ರು ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋದೊಂದು ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಈ ಅಮ್ಮಗೆ ಒಂದು ಏನೋ ಟಿವಿ ಬೇಕು ಅಂತ ಅವಶ್ಯಕತೆ ಇದೆ. ಅದು ಮುಂದಿನ ದಿನಗಳಲ್ಲಿ ನಾವು ಸಹ ನಮ್ಮ ಕೈಲಾದಷ್ಟು ನಮ್ಮ ಪ್ರಶಾಂತ್ ಅವ್ರ ಹತ್ರ ಮಾತಾಡಿ ಅವ್ರಿಗೇನು ಸಹಕಾರ ಬೇಕೋ ನಾವು ಮಾಡ್ತೀವಿ. ಇಂಥವ್ರು ನಾವು ನಮ್ಮ ತಂದೆ ತಾಯಿ ತಂಗಿ ಇವರೆಲ್ಲ ಇವ್ರಿಗೂ ಸಹ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನಗೆ ಆಸೆ ಆಗಿದೆ. ಮನುಷ್ಯನಿಗೆ ಎಷ್ಟಿದ್ರು ಸಾಲದು ಇರೋದ್ರಲ್ಲೇ ನಮ್ಮ ಕೈಲಾದಷ್ಟು ಇಂಥವಕ್ಕೆಲ್ಲ ಸಲಹೆ ಸಹಕಾರ ಮಾಡ್ತವರ. ಮುಂದಿನ ದಿನಗಳಲ್ಲಿ ಶ್ರೀ ಪ್ರಶಾಂತ್ ಚಾರಿಟೇಬಲ್ ಟ್ರಸ್ಟ್ ದೊಡ್ಡ ಮಟ್ಟದಲ್ಲಿ ಈ ತರ ಬೆಳಿಲಿ ಅಂತಂದೇಳಿ ನಾವು ಹಾರೈಸ್ತೀವಿ. ಆದ್ರೂ ಸಹ ಇಂಥ ವಯೋವೃದ್ಧರು ಕಡಿಮೆ ಆಗ್ಬೇಕು ಅಂದ್ರೆ ಚೆನ್ನಾಗಿ ನೋಡ್ಕೊಂತ ಇದ್ರೆ ಆ ವಿಷಯದಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತಂದೇಳಿ ನಾವು ಪ್ರಶಾಂತ್ ಸರ್ ಅವ್ರಿಗೆ ಈ ಸಂದರ್ಭದಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ. ನಿಮ್ಮ ಹೆಸರೇನಮ್ಮ? ಸುನೀತಾ. ಬೆಳಗ್ಗೆ ಏನ್ ಊಟ ಮಾಡಿದ್ರಿ? ಉಪ್ಪಿಟ್ಟು. ಮಧ್ಯಾಹ್ನ? ಪ್ರಶಾಂತ್ ಚಾರಿಟೇಬಲ್ ಟ್ರಸ್ಟ್. ಡಾಕ್ಟರ್ ಬರ್ತಾ ಇರ್ತಾರಾ? ಬಟ್ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ. ಆರಾಮಾಗಿರ್ರಿ. 5 ಜನ ಓಂ ಶ್ರೀ ಭಗೀರಥಾಯ ನಮಃ. ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಶಾಂತ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ನಗರ ಜಿಲ್ಲೆ ವಂಸಂದ್ರದಲ್ಲಿ ಶ್ರೀ ಪ್ರಶಾಂತ್ ಅವರು ಎಲೆಮರೆಕಾಯಿ ಅಂತ ಇರುವಂತಹ ವ್ಯಕ್ತಿ, ಆದರ್ಶ ವ್ಯಕ್ತಿ. ಸುಮಾರು ನಮ್ಮ ಸಮಾಜದಲ್ಲಿ ಯಾವುದೇ ಥರ ಸಮಸ್ಯೆಗಳಿದ್ರೂ ಸಹ ಸ್ಪಂದಿಸ್ತಾರೆ. ಕಳೆದ ಬಾರಿ ನಮ್ಮ ಮೆಟ್ರೋ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಸಹ ನಮ್ಮ ಸಮಾಜದಲ್ಲಿ ಈ ಥರ ಸಮಸ್ಯೆ ಆಗಿದೆ ಪ್ರಶಾಂತ್ ಜಿ ಅಂತ ಹೇಳಿದಾಗ ಅವರು ಸಹ ಬಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಸ್ಪಂದಿಸಿದರು. ಇಲ್ಲಿ ವೃದ್ಧಾಶ್ರಮ ನಡೆಸೋದಂದರೆ ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ ಇದು. ಬೆಂಗಳೂರು ಭಾಗದಲ್ಲಿ ನಡೆಸ್ತಿದ್ದಾರೆ. ಟೋಟಲ್ ಇಲ್ಲಿ 2 ಬ್ರಾಂಚ್ ನಡೆಸ್ತಿದ್ದಾರೆ ಅವರು. ಈಗ
ನಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡಬೇಕಂತಂದೇಳಿ ನಾವು ನಮ್ಮ ಸಮಾಜದ ಮುಖಂಡರಾದ ಷಣ್ಮುಖಂಡರು, ಮಾಲಿಂಗಪ್ಪನವರು, ನಮ್ಮ ಯಲ್ಲಪ್ಪನವರು ಎಲ್ಲರೂ ಸೇರಿ ಇಲ್ಲಿ ಈ ದಿನ ನಮ್ಮ ಕುಟುಂಬ ವರ್ಗದವರು ಸಹ ಇಲ್ಲಿ ಸೇರಿ ಈ ದಿನ ಹಣ್ಣು ಹಂಪಲನ್ನು ಹಂಚಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗಿದೆ ಅಂತಂದೇಳಿ ನಾವು ಮಾತಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಚಾರಿಟಬಲ್ ಟ್ರಸ್ಟ್ನೊಂದಿಗೆ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಏನಾಗಲಿ ನಮ್ಮ ಕೈಲಾದಷ್ಟು ಸಹಕಾರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಯಶಸ್ವಿ ಜೊತೆಗೆ ನಾವು ಸಹ ಹೊಂದಿಸ್ತೀವಿ. ಓಂ ಶ್ರೀ ಭಗೀರಥಾಯ ನಮಃ. ನನ್ನ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಶುಭ ಕೋರಿದ ನಮ್ಮ ಸಮಾಜದ ಕುಲಗುರುಗಳು ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಗಳು ವಿಶೇಷವಾಗಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಭಾಗದಲ್ಲಿಯೂ ಸಹ ಸಮಾಜದ ಮುಖಂಡರುಗಳು ಸಹ ನನಗೆ ವಿಶೇಷವಾಗಿ ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಬೆಳಗ್ಗೆ ಇದ್ದರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಸಹ ನನಗೆ ಶುಭ ಕೋರುತ್ತಾರೆ. ಅವರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ದಿನ ವಿಶೇಷವಾಗಿ ನಾವು ಬೆಂಗಳೂರು ನಗರ ಜಿಲ್ಲೆ ಹೊಂಗಸಂದ್ರದಲ್ಲಿ ಒಂದು ಶ್ರೀ ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ ಅನ್ನೋದಿದೆ. ಅದನ್ನು ಸಹ ನಡೆಸ್ತಿರುವಂತಹ ವ್ಯಕ್ತಿ ನಮ್ಮ ಸಮಾಜದ ನಡೆಸ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡಿದಾಗ ನಿಮ್ಮ ಆಶ್ರಮಕ್ಕೆ ಬಂದು ನಮ್ಮ ಕೈಲಾದಷ್ಟು ಹಣ್ಣು ಹಂಪಲನ್ನ ಹಂಚ್ತೇವೆ ಅಂತ ಕೇಳ್ಕೊಂಡಾಗ ಅವರು ಹಂಚ್ಬೋದು ಅಂತಂದು ಹೇಳಿದರು. ಅದೇ ರೀತಿಯಾಗಿ ನಮ್ಮ ವಿಶೇಷವಾಗಿ ನನ್ನ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಶುಭ ಕೋರಿದಂತಹ ಮುಖಂಡರುಗಳು ನಮ್ಮ CCB ಇನ್ಸ್ಪೆಕ್ಟರು ಪ್ರಕಾಶ್ ಸಾರು, ಕನಕದಾಸ್ ಉಪ್ಪಾರ್, ನಮ್ಮ ಹೊಸದುರ್ಗ ತಾಲೂಕು ಅರುಣ್ ವಕೀಲರು ವಿನಯ್, ಹಾಗೂ ದಾವಣಗೆರೆ ಜಿಲ್ಲಾ ಭಾಗದಲ್ಲಿ ದಾವಣಗೆರೆ ಧ್ವನಿ ಮಂಜುನಾಥ್, ಆಮೇಲೆ ನಮ್ಮ NB ಲೋಕೇಶ್ ಆಲೇಶಣ್ಣವರು, ನಮ್ಮ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಚಂದ್ರಪ್ಪನವರು, ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ವಿಶೇಷವಾಗಿ ನಮಗೆ ಶುಭ ಕೋರಿರುವಂತಹ ಬೆಂಗಳೂರು ನಗರ ಜಿಲ್ಲಾ ಭಗೀರಥ ಉಪ್ಪಾರ ಸಂಘದ ಅಧ್ಯಕ್ಷರಾದ ಶ್ರೀ ಸುನೀಲ್ ಕುಮಾರ್ ಅವರು, ಹಾಗೂ ನಮ್ಮ CY ಭೋಜರಾಜ್ರವರು, ವಿಶೇಷವಾಗಿ ನಮ್ಮ ಶಿವ ಉಪ್ಪಾರ್ ಅವರು, ಪ್ರಭು ಉಪ್ಪಾರ್ ಅವರು, ಹಾಗೂ ನಮ್ಮ ಬೆಂಗಳೂರು ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು, ಕವಿತಾ ಮೇಡಮ್ ಆಗಿರ್ಬೋದು, ದಿವ್ಯಾ ಮೇಡಮ್ ಆಗಿರ್ಬೋದು, ಈ ಥರ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ. ಹಾಗಾಗಿ ವಿಶೇಷವಾಗಿ ನನಗೆಲ್ಲ ಶುಭ ಕೋರಿರುವಂಥ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಜೈ ಹಿಂದ್, ಜೈ ಭಗೀರಥ, ಜೈ ಭಾರತ್ ಮಾತೆ. ಧನ್ಯವಾದಗಳು.